ಅದೇ ಗೊತ್ತಾಗದೆ ಹೋಯ್ತೆ. ಗೊತ್ತಿದ್ದಿದ್ರೆ ನಾನು ಹೆಣ್ಣು ಹುಡುಕ್ ಹೋಗ್ತಾ ಇದ್ನಿ. ಆಗ್ಲೇ ಪರಿ ಬಾಯಿಂದ ಓಕೆ ಹೇಳಿಸ್ಬಿಡ್ತಾ ಇದ್ದೆ. ಸೀನೇ ಬದಲಾಗಿರ್ತಾ ಇತ್ತು. ಒಳ್ಳೆ ಚಾನ್ಸ್ ಮಿಸ್ ಮಾಡ್ಬಿಟ್ಟಿಯಲ್ಲೋ ಅರ್ಜುನ್. ಆಂಟಿ, ನಿಮ್ ಮಗ ಇವ್ರಾ? ಅವತ್ತು ಎಂಗೇಜ್ಮೆಂಟ್ ಅಲ್ಲಿ ಇದ್ದಿದ್ದು ಅವ್ರು ಯಾರು? ಅವನು ಅಭಿ, ನನ್ ಹಿರಿ ಮಗ. ಇವನು ನನ್ನ 2ನೇ ಮಗ. ಹಾಳಾತವನೆ, ಫ್ರಾಡ್. ಅಭಿ ಅವ್ರ ನಿಶ್ಚಿತಾರ್ಥದಲ್ಲಿ ಬೌನ್ಸರ್ ಅಂತ ಹೇಳಿ ನನ್ನ ಮಂಗ ಮಾಡ್ದೆ ಅಲ್ಲ. ಇರು ಆಮೇಲೆ ನೋಡ್ಕೊಳ್ತೀನಿ. ಹೌದು, ನಾನ್ ಬೌನ್ಸರ್ ಅಂತ ಸುಳ್ಳೆ ಹೇಳಿದ್ದು. ನೀನು ಅಷ್ಟೇ ಫಂಕ್ಷನ್ ಅಲ್ಲಿ ನಳನ್ ಕಂಪ್ನಿ VP ಅಂತ ಹೇಳ್ದೆ. ಅದು ಮಾತ್ರ ಏನಪ್ಪಟ ನಿಜನಾ? ಅದಕ್ಕೂ ಇದಕ್ಕೂ ಸರಿ ಹೋಯ್ತು ಅಷ್ಟೇ. ಏನ್ ಹಾಗ್ ನೋಡ್ತಾ ಇದ್ದೀರಾ? ಇಲ್ಲ ಆಂಟಿ, ನಿಮ್ಗೆ ಇನ್ನೊಬ್ಬ ಮಗ ಇರೋ ವಿಷಯ ನನಗೆ ಗೊತ್ತಿರ್ಲಿಲ್ಲ. ಐ ಆಮ್ ಸರ್ಪ್ರೈಸ್ಡ್. ಹೌದಮ್ಮ, ನಳನ್ ಸರ್ ಮಗಳು ನಮ್ಮನೆಗ್ ಬರ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇರ್ಲಿಲ್ಲ. ಐ ಆಮ್ ಆಲ್ಸೋ ಸರ್ಪ್ರೈಸ್ಡ್. ಹಲೋ ಹಲೋ. ಫ್ರಾಡ್ ಇರು, ನಿನ್ಗಿದೆ ಎಷ್ಟು ಸುಳ್ಳು ಹೇಳ್ದೆ ಅಲ್ಲ. ನಿನ್ನ ನಮ್ಮ ಅಮ್ಮಂಗ್ ಪರಿಚಯ ಮಾಡಿಸ್ಬೇಕು ಅಂತ ನಾನ್ ಪ್ಲಾನ್ ಮಾಡಿದ್ರೆ ಅವರೇ ನಿನ್ನ ನನಗೆ ಪರಿಚಯ ಮಾಡಿಸೋ ತರ ಮಾಡ್ಬಿಟ್ಟಿಯಲ್ಲ. ಬರೀ ನೀನ್ ದೊಡ್ಡ ಕಿಡಿ ಕಣೆ. ಇರು, ನಿನ್ನ ಆಮೇಲೆ ನೋಡ್ಕೋತೀನಿ. ಅರ್ಜುನ್, ಅಮ್ಮ, ಸಿಂಪಲ್ ಆಗಿದ್ದಾಳೆ ಅಂತ ಇವಳನ್ನ ತಪ್ಪಾಗಿ ಜಡ್ಜ್ ಮಾಡ್ಬೇಡಪ್ಪ. ಶಿ ಇಸ್ ಅ ಮಲ್ಟಿ ಟ್ಯಾಲೆಂಟೆಡ್ ಮಾಡರ್ನ್ ಗರ್ಲ್. ಗೋಲ್ಡ್ ಮೆಡಲಿಸ್ಟ್ ಇನ್ MBA. ಅರ್ಜುನ್ ಅಕ್ಕ, ಅರ್ಜುನ್ ಅದೇ ತಾನೆ ಅಕ್ಕ? ಹೌದು, ಇಬ್ರು ಸರಿಯಾದ ಜೋಡಿನೇ. ಪರಿ ಸಾಮಾನ್ಯ ಹೆಣ್ಣಲ್ಲ ಅರ್ಜುನ್. ಬಿಸ್ನೆಸ್ ಅಲ್ಲಿ ಹುಲಿ. ಬಿಸ್ನೆಸ್ ಡೀಲಿಂಗ್ಸ್ ಕಾನ್ಫರೆನ್ಸ್ ಅಲ್ಲಿ ಆ ತರ ಮಾತಾಡ್ತಾಳೆ. ಇವಳ ಹತ್ರ ಮಾತಾಡಿ ಗೆಲ್ಲಕ್ಕೆ ಆಗಲ್ಲ ಕಣೋ. ಅಕ್ಕ, ನೀನು ಹಾಗೆ ತಾನೆ ಅಕ್ಕ? ಲೋ, ಸುಮ್ನೆ ಆ ತಮಟೆ ಬಾರ್ಸೋದ್ ನಿಲ್ಸೋ, ಕಿವಿ ನೋವು ಬರುತ್ತೆ. ಓ, ನನ್ ಮಗ ಅರ್ಜುನ್ ಸೋಂಬೇರಿ ಹುಡುಗ ಅಲ್ಲ ಪರಿ. ಮುಂದೆ ನನ್ ಬಿಸ್ನೆಸ್ ನೋಡ್ಕೊಳ್ಳೋನು. ಸರೋಜಾದೇವಿ ಕಂಪನಿಯ ಬ್ರೈಟ್ ಫ್ಯೂಚರ್. ಏನೇ ತೊಂದರೆ ಬಂದ್ರೂ ಸುಲಭವಾಗಿ ಹೊಡೆದೋಡಿಸ್ತಾನೆ. ಗೊತ್ತು ಆಂಟಿ, ಅವ್ರು ಚೆನ್ನಾಗಿ ಓಡಿಸ್ತಾರೆ. ಗೊತ್ತಾ? ಹೇಗೆ? ಅದೇ ನೀವ್ ಇವಾಗ ತಾನೇ ಹೇಳಿದ್ರಲ್ಲ. ಓ, ಹೌದಲ್ವಾ? ನಿಮ್ ಮಗ ನಿಮ್ ತರನೇ ಇರ್ತಾರಲ್ವಾ, ಇದ್ರಲ್ಲಿ ಸಂದೇಹ ಏನಿದೆ? ಡೌಟ್ ಎಲ್ಲ ಇಲ್ಲಮ್ಮ. ಹೀಸ್ ಎ ರಿಯಲ್ ಬಿಸ್ನೆಸ್ ಮ್ಯಾನ್. ಆದ್ರೆ ನೋಡಕ್ಕೆ ಜೆಂಟಲ್ ಮ್ಯಾನ್. ಇವನ್ ಬಾಯಿಂದ ಸುಳ್ಳೇ ಬರಲ್ಲ, ಬರೀ ಸತ್ಯನೇ ಹೇಳ್ತಾನೆ. ಈ ಫಂಕ್ಷನ್ಗೆ ಬೌನ್ಸರ್ ಬೇಕು ಅಂತ ಕೇಳಿದ್ರು, ಅದಕ್ಕೆ ನಾನು ಬೌನ್ಸರ್ ಆಗಿ ಬಂದಿದ್ದೀನಿ. ಗೊತ್ತು ಆಂಟಿ, ಹರಿಶ್ಚಂದ್ರ ಅಂತ ಬರ್ತಿದೆ ಅವ್ರ ಮುಖದಲ್ಲಿ. ನನ್ ಮಗ ಇದಾನಲ್ಲ. ಅಮ್ಮಮ್ಮ, ಪ್ಲೀಸ್ ಅಮ್ಮ, ಸಾಕಮ್ಮ. ಬರೀ ನನ್ ಬಗ್ಗೆನೇ ಹೇಳ್ತಾ ಇರಬೇಡಿ. ಸರಿ, ಪರಿ ನಿಮ್ಗೆ ಹೇಗ್ ಗೊತ್ತು? ಅದ್ರ ಬಗ್ಗೆ ಹೇಳಿ. ಕರೆಕ್ಟ್. ಪರಿ ಇದ್ದಾಳಲ್ಲ, ವೆರಿ ವೆರಿ ಪೊಲೈಟ್ ಗರ್ಲ್. ತುಂಬಾ ಮರ್ಯಾದೆ ಗೊತ್ತಿರೋ ಹೆಣ್ಣು. ಬೇರೆಯವ್ರ ಫೀಲಿಂಗ್ಸಿಗೆ ತುಂಬಾ ರೆಸ್ಪೆಕ್ಟ್ ಕೊಡ್ತಾಳೆ. ಹಾಗಮ್ಮ. ಇಂಥ ಇವೆಂಟ್ ಎಲ್ಲ ನಮ್ ಕಂಪ್ನಿನೇ ನಡ್ಸೋದು. ನಾನೇ ಈವೆಂಟ್ಗೆ ಹೆಡ್. ಸೊ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಲ್ವಾ? ಹೌದೌದು, ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಅಮ್ಮ, ನಾವು ಆ ನಳನ್ ಕಂಪ್ನಿ ಮೇಲೆ ಕೇಸ್ ಹಾಕಿದ್ವಲ್ಲ. ಹೌದು ಕಣೋ, ನಳನ್ ಕಂಪನಿ ಮೇಲೆ ಕೇಸ್ ಹಾಕಿದ್ವಿ. ಬಟ್ ಯು ನೋ, ಇನ್ ದ ಮೀನ್ ಟೈಮ್ ಪರಿ ಹ್ಯಾಸ್ ಬಿಕಮ್ ಸೋ ಕ್ಲೋಸ್ ಟು ಮೀ. ಹಾಗಾಗಿ ನಾನು ಆ ಕೇಸ್ನ ವಾಪಸ್ ತಗೊಂಡೆ ಅಲ್ವಾ ರಾಮು? ಹೌದಕ್ಕ. ಅಮ್ಮ, ಅಭಿದು ಎಂಗೇಜ್ಮೆಂಟ್ ಇವೆಂಟ್ ಅಲ್ಲಿ ಕೆಲಸ ಮಾಡ್ತಿರುವಾಗ ಯಾರು ಇವರು ನಳನ್ ಮಗಳು ಅಂತ ಹೇಳಲೇ ಇಲ್ವಲ್ಲಮ್ಮ?
ಲೋ ಅದೊಂದ್ ಸಕ್ಸಸ್ಫುಲ್ ಬಿಸ್ನೆಸ್ ಫಾರ್ಮುಲಾ. ಬೇರೆ ದೇಶದಲ್ಲಿ ಓದ್ಕೊಂಡ್ ಬಂದು ಯಾವುದೇ ಅನುಭವ ಇಲ್ದಿದ್ರು ನಾನೇ ಆ ಓನರ್ ಮಗಳು ಅಂತ ಹೇಳ್ದೇನೆ ಗುಟ್ಟಾಗಿ ಕೆಲವು ದಿನ ಆ ಕಂಪನಿ ಎಂಪ್ಲಾಯೀಸ್ಗಳ ಜೊತೆ ಸೇರಿ ಇವಳು ಒಬ್ಬ ಎಂಪ್ಲಾಯ್ ಆಗಿ ಕೆಲಸ ಮಾಡಿದಾಳೆ. ಓಹೋ, ಮೊದ್ಲು ಕೆಲಸದಲ್ಲಿರೋ ತೊಂದ್ರೆ, ಕೆಲಸಗಾರರ ತೊಂದರೆಗಳನ್ನೆಲ್ಲ ಸರಿ ಮಾಡಿದಾಳೆ. ಅದಾದ್ಮೇಲೆ ಆ ಕಂಪನಿಗೆ MD ಆಗಿದ್ದಾಳೆ. ಓಹೋ, ಅದನ್ ಕೇಳಿದ್ಮೇಲೆನೆ ನಾನು ಇವಳ ಮೇಲೆ ಅಷ್ಟು ಇಂಪ್ರೆಸ್ ಆಗಿದ್ದು. ನಾನು ತುಂಬಾ ಇಂಪ್ರೆಸ್ ಆಗ್ಬಿಟ್ನಮ್ಮ. ಅಯ್ಯೋ, ಈ ತರ್ಲೆ ನನ್ ಮಗ ಫಿಟ್ಟಿಂಗ್ ಹಿಡ್ದೆ ಬಿಡೋದಿಲ್ಲ ಅನ್ಸುತ್ತೆ. ನೀನ್ ಇಂಪ್ರೆಸ್ ಆದ್ಯಾ? ಯಾವಾಗ? ಇವಾಗ್ಲೇ ಅಮ್ಮ, ಜಸ್ಟ್ ನಾವು. ನಿಮ್ ಮೊದಲನೇ ಮಗನ್ ಬಗ್ಗೆ ಓ ಅವನಾ? ಅವನ ಹೆಸರು ಅಭಿ. ನಿನಗ್ ಗೊತ್ತಿದೆ ಅಲ್ಲ, ಅವನು ಇವನ್ ಥರ ವಟ ಅಂತ ಮಾತಾಡೋ ಕ್ಯಾರೆಕ್ಟರ್ ಅಲ್ಲ. ವೆರಿ ಸಾಫ್ಟ್ ನೇಚರ್. ಯಾರ ಹತ್ರನೂ ಈಸಿಯಾಗಿ ಬೆರೆಯೋದಿಲ್ಲ. ಸ್ವಲ್ಪ ದಿನ ಬಿಸ್ನೆಸ್ ಇಂದ ಒಂದ್ ಶಾರ್ಟ್ ಬ್ರೇಕ್ ತಗೊಂಡಿದ್ದಾನೆ. ಅದು ಬಿಟ್ರೆ ಹೀಸ್ ಎ ವೆರಿ ನೈಸ್ ಗಾಯ್. ಯಾಕೆ ಅಭಿನ ಒಬ್ರನ್ನೇ ಕರೆದು ಪರಿಚಯ ಮಾಡಿಸ್ತಾ ಇಲ್ಲ? ನಾನ್ ನೋಡಕ್ ಬಂದಿದ್ದು ಅವರನ್ನೇ ತಾನೆ. ಯಾರನ್ನ ಹುಡುಕ್ತಿದ್ಯಾ? ಹಾ, ಅದು ನಿಮ್ಮ ದೊಡ್ಡ ಮಗನ ಪರಿಚಯ ಮಾಡ್ಸಲ್ವಾ ಆಂಟಿ? ಅರ್ಜುನ್, ಅಭಿ. ಅಭಿ ಈಗ ಮನೇಲಿ ಇಲ್ಲಮ್ಮ, ಅವನು ಫ್ರೆಂಡ್ ನೋಡಕ್ಕೆ ಅಂತ ಆಚೆ ಹೋಗಿದ್ದಾನೆ. ಹಲೋ ಸರ್, ಕ್ಯಾನ್ ಯು ಹೋಲ್ಡ್ ಫಾರ್ 1 ಸೆಕೆಂಡ್? ಅರ್ಜುನ್, ಒಂದು ಇಂಪಾರ್ಟೆಂಟ್ ಬಿಸ್ನೆಸ್ ಕಾಲ್. ಮಾತಾಡ್ ಮುಗ್ಸಕ್ ಟೈಮ್ ಹಿಡಿಯುತ್ತೆ. ಅಷ್ಟರೊಳಗೆ ನೀನ್ ಯಾಕೆ ಪರಿಗೆ ನಮ್ಮ ಮನೆ ಎಲ್ಲ ತೋರಿಸ್ಬಾರ್ದು? ಸರಿಮಾ, ಇಟ್ಸ್ ಮೈ ಪ್ಲೆಜರ್. ಇಬ್ರು ಚೆನ್ನಾಗಿ ಹೊಂದ್ಕೊಂಡು ಮಾತಾಡಿ ಬೆರೆತು ಫ್ರೆಂಡ್ಸ್ ಆಗ್ಲಿ. ನಮ್ ಲೆಕ್ಕ ಸರಿಯಾಗೇ ಇದೆ. ಎಸ್ ಸರ್, ಟೆಲ್ ಮೀ. ನೀವು ಅಲ್ಲ, ನೀನು ಹೀಗ್ ಮಾಡ್ತೀಯ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇಲ್ಲ, ಹೌದು, ನೀನು ಹೀಗೆ ಅಂತ ಗೊತ್ತಿರ್ಲಿಲ್ಲ. ಏಯ್, ನಾನ್ ಮೊದ್ಲು ಮಾತಾಡ್ತೀನಿ. ಲೇಡೀಸ್ ಫಸ್ಟ್. ನಾನ್ ಮೊದ್ಲು ಮಾತಾಡ್ತೀನಿ. ಸರಿ, ಮಾತಾಡು. ನನಗ್ ಮಾತಾಡೋದಕ್ಕೆ ನಿನ್ ಪರ್ಮಿಷನ್ ಬೇಕಾಗಿಲ್ಲ. ಇದು ನಿನ್ ಮನೆ, ನೀನೇ ಮೊದ್ಲು ಮಾತಾಡು. ನೀನೊಬ್ಳು ಫ್ರಾಡು. ನೀನ್ ಇನ್ನೇನು ದುಡ್ಡು ಸತ್ಯ ಹರಿಶ್ಚಂದ್ರನಾ?